ಟು ಸೈಕಾಲಜಿ. ಅಬಂಡನ್ಮೆಂಟ್ ಅಂದರೆ ಏನು ಅಂತ ಹೇಳ್ತೀನಿ. ಈ ರಿಲೇಷನ್ಶಿಪ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತಾ ಬರ್ತೀನಿ. ಇದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಈ ಒಂದು ವಿಡಿಯೋನಲ್ಲಿ ಕವರ್ ಮಾಡಿಬಿಡ್ತೀನಿ. ಅಬಂಡನ್ಮೆಂಟ್ ಅಂದಾಗ ಏನಾಗುತ್ತೆ, ಚೈಲ್ಡ್ಹುಡ್ ಟ್ರಾಮಾ, ಬಾಲ್ಯದಿಂದನೇ ಸರಿಯಾಗಿ ಅಪ್ಪ ಅಮ್ಮ ನೋಡ್ಕೊಂಡೇ ಇರುವಂಥದ್ದು, ಬ್ರೋಕನ್ ಫ್ಯಾಮ್ಲಿ ಇರ್ಬೋದು, ಮನೇಲಿ ಅಪ್ಪ ಅಮ್ಮ ತುಂಬ ಜಗಳ ಆಡ್ತಿದ್ರೆ, ವಾತಾವರಣ ನೆಗೆಟಿವ್ ಇದ್ದರೆ, ಇಮೋಷ್ನಲಿ ಆ ಒಂದು ಮಗುವಿಗೆ ಒಳ್ಳೆಯ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ, ತುಂಬ ಡಿಮೋಟಿವೇಟ್ ಪೇರೆಂಟ್ಸ್ ಆಗಿದ್ದರೆ, ಅಥವಾ ಸಿಂಗಲ್ ಪೇರೆಂಟ್ ಇದ್ದರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಆ್ಯಸ್ ಐ ಟೋಲ್ಡ್, ಡಿವೋರ್ಸ್ ಇದ್ದರೆ ಫ್ಯಾಮ್ಲಿಲಿ ಅಪ್ಪ ಅಮ್ಮ ಒಟ್ಟಿಗೆ ಇಲ್ಲ ಅಂದಾಗ ಆ ಮಗುಗೆ ಬೇರೆ ಬೇರೆ ರೀತಿಯಾಗಿ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಇದನ್ನು ನಾವು ಅಬಂಡನ್ಮೆಂಟ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೈನ್ಸ್ ಏನು ಅಂತ ಹೇಳ್ತೀನಿ. ಒಂದು ಕ್ಲಿಂಗಿ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ. ಈ ಥರದ ಒಂದು ವಾತಾವರಣದಲ್ಲಿ ಬೆಳೀತಾ ಈ ಪ್ರಾಬ್ಲಮ್ಸ್ ರಿಲೇಷನ್ಶಿಪ್ನಲ್ಲಿ, ಸ್ಪೆಷಲಿ ರೊಮ್ಯಾಂಟಿಕ್ ರಿಲೇಷನ್ಶಿಪ್ನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಕ್ಲಿಂಗಿ ಆ್ಯಟಿಟ್ಯೂಡ್ ಅಂದಾಗ ಯಾರನ್ನೇ ಹಚ್ಕೊಂಡ್ರೂ ಅತಿಯಾಗಿ ಹಚ್ಕೊಂಡ್ಬಿಡುವಂಥದ್ದು, ಅತಿಯಾಗಿ ಮಾಡುವಂಥದ್ದು, ಅವರನ್ನು ಮೆಚ್ಚಿಸುವುದಕ್ಕೆ ಎಲ್ಲವನ್ನು ದಾರೆ ಇರುವಂಥದ್ದು. ರಿಲೇಷನ್ಶಿಪ್ನಲ್ಲಿ ಕೆಟ್ಟದಾಗಿ ಒಬ್ಬರು ಟ್ರೀಟ್ ಮಾಡಿದ್ರೂ ಕೂಡ ಅದನ್ನು ಸಹಿಸ್ಕೊಳ್ಳುವಂಥದ್ದು. ಬಿಕಾಸ್ ಆ ಥರ ಒಂದು ಎಕ್ಸ್ಪೋಜರ್ ಬಾಲ್ಯದಲ್ಲಿ ಇಂಥವ್ರಿಗಾಗಿರುತ್ತೆ. ಸೆಲ್ಫ್ ಸ್ಯಾಬೊಟೇಜ್ ಅಂತ ಇನ್ನೊಂದು ಆ್ಯಟಿಟ್ಯೂಡ್ ಇದೆ. ಸೆಲ್ಫ್ ಸ್ಯಾಬೊಟೇಜಲ್ಲಿ ಏನಾದರೆ, ತನ್ನ ಬಗ್ಗೆ ತಾನು ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದು. ನಾನು ಡಿಸರ್ವಿಂಗ್ ಇಲ್ಲ, ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ, ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಜನರಿಗೆ ಚೆನ್ನಾಗಿರ್ತೀನಿ, ಚೆನ್ನಾಗೇ ಅವ್ರ ಹತ್ರ ನಡ್ಕೊಳ್ತೀನಿ. ಆ ಎನ್ವೈರ್ನ್ಮೆಂಟಲ್ಲಿ ಅವ್ರಿಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಕೂಡ ಆ ಒಂದು ಜಾಗದಲ್ಲಿ ಇರುವಂಥದ್ದು. ಕೆಟ್ಟದಾಗಿ ಇಲ್ ಟ್ರೀಟ್ಮೆಂಟ್ ನಡೀತಿದ್ರೂ ಕೂಡ, ಇಮೋಷ್ನಲಿ ಫಿಸಿಕಲಿ ಹೊಡೆಯೋದು ಬಡಿಯೋದು ನಡೀತಿದ್ರೂ ಕೂಡ ಸಹಿಸ್ಕೊಂಡಿರುವಂಥದ್ದು. ನನಗೆ ಇಷ್ಟೇ ನನ್ನ ಲೈಫ್ನಲ್ಲಿ ಹಣೆ ಬರದಲ್ಲಿ ಬರ್ದಿರೋದು ಅಂತ ಯೋಚನೆ ಮಾಡೋದನ್ನ ನಾವು ಸೆಲ್ಫ್ ಸ್ಯಾಬೊಟೇಜ್ ಅಂತ ಹೇಳ್ತೀವಿ. ಅವರು ಸೆಲ್ಫ್ ವರ್ತನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪೀಪಲ್ ಪ್ಲೀಸಿಂಗ್ ಆ್ಯಟಿಟ್ಯೂಡ್ ಅಂತ ಇದೆ. ಪೀಪಲ್ ಪ್ಲೀಸಿಂಗ್ ಆ್ಯಟಿಟ್ಯೂಡ್ ಅಂದಾಗ, ಆ್ಯಸ್ ಐ ಆಮ್ ಸೀಯಿಂಗ್ ದಟ್ ಇನ್ ಈ ಒಂದು ಪ್ಯಾಟರ್ನಲ್ಲಿ ಏನಿರುತ್ತೆ ಅಂದರೆ, ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಆ್ಯಂಗ್ಸೈಟಿ ಜಾಸ್ತಿ ಇರುತ್ತೆ. ಇಂಥವ್ರು ಏನು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಕಳ್ಕೋಬಾರ್ದು ಅನ್ನೋದಕ್ಕೆ ತನ್ನನ್ನು ತಾನೇ ತ್ಯಾಗ ಮಾಡೋದು, ತನ್ನ ನೀಡ್ಸ್ನ ತ್ಯಾಗ ಮಾಡುವಂಥದ್ದು, ತನ್ನ ವಾಂಟ್ಸ್ನ ತ್ಯಾಗ ಮಾಡುವಂಥದ್ದು ನಡೀತಾ ಹೋಗುತ್ತೆ. ಹೈಪರ್ ವಿಜಿಲೆನ್ಸ್ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ. ಹೈಪರ್ ವಿಜಿಲೆನ್ಸ್ ಆ್ಯಟಿಟ್ಯೂಡ್ನಲ್ಲಿ ಏನಾಗುತ್ತೆ ಅಂದರೆ, ಇವರು ಬಿಟ್ಟು ಹೋದರೆ ನನ್ನ ಲೈಫ್ ಝೀರೋ ಅನ್ನುವಂಥ ಯೋಚನೆ, ಹಾಗೂ ಇವ್ರು ನನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ, ಇವಾಗಲೇ ನನ್ನನ್ನು ಇಷ್ಟಪಡೋದಿಲ್ಲ, ಏನೇ ನಡೆದ್ರೂ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಓವರ್ ಥಿಂಕಿಂಗ್ ಮಾಡುವಂಥದ್ದು. ಇದನ್ನು ನಾವು ಹೈಪರ್ ವಿಜಿಲೆನ್ಸ್ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ. ಇದೆಲ್ಲ ಹೇಗೆ ಬರುತ್ತೆ, ಚೈಲ್ಡ್ಹುಡ್ಗೆ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಅಬಂಡನ್ಮೆಂಟ್ ಅನ್ನುವಂಥದ್ದು ಅವ್ರ ಚೈಲ್ಡ್ಹುಡ್ಡಿಂದನೇ ನಡೆದಿದ್ದಾಗ ಇದನ್ನು ಅವರು ಸಹಜವಾಗಿ ನೋಡ್ತಾರೆ. ಇದೆಲ್ಲ ನಾರ್ಮಲ್ ಲೈಫಲ್ಲಿ ನಡೆಯುತ್ತೆ ಅನ್ನೋ ಹಾಗೆ ಸ್ವೀಕರಿಸ್ತಾರೆ. ಇಂಥವರು ಇಮೋಷ್ನಲಿ ತುಂಬ ಪ್ರಾಬ್ಲಮ್ಸ್ನ ಅನುಭವಿಸ್ತಾರೆ.